ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 12ನೇ ಪ್ರಶ್ನೆ ನ್ಯಾಯಾಂಗ ಎನ್ನುವಂತಹ ಚಾಪ್ಟರ್ ಇಂದ ಅಪರಾಧ ನ್ಯಾಯಾಲಯದ ಅಡಿಯಲ್ಲಿ ಬರುವಂತಹ ನ್ಯಾಯಾಲಯಗಳು ಯಾವುವು ಅಂತ ಕೇಳಿದ್ದಾರೆ ಮಕ್ಕಳಿಗೆ. ಓಕೆ, ಸೊ ಅಪರಾಧ ನ್ಯಾಯಾಲಯ ಅಥವಾ ಕ್ರಿಮಿನಲ್ ಕೋರ್ಟ್ ದಂಡಾಧಿಕಾರಿಗಳ ನ್ಯಾಯಾಲಯ ಅಂತ ಇದನ್ನ ಕರೀತಾರೆ. ಏನಂತ ಕರೀತಾರೆ? ದಂಡಾಧಿಕಾರಿಗಳ ನ್ಯಾಯಾಲಯ. ಕ್ರಿಮಿನಲ್ ಕೋರ್ಟ್. ಸೊ ಈ ಕ್ರಿಮಿನಲ್ ಕೋರ್ಟ್ ಅಧೀನದಲ್ಲಿ ಬರುವಂತಹ ನ್ಯಾಯಾಲಯಗಳು ಯಾವುವು? ಅಪರಾಧ ನ್ಯಾಯಾಲಯವು ಏಪ್ರಿಲ್ 1, 1974 ಅಸ್ತಿತ್ವಕ್ಕೆ ಬಂದಿತ್ತು ಮಕ್ಕಳೇ. ಓಕೆ, ಸೊ ಇದನ್ನ ಜಿಲ್ಲಾ ದಂಡಾಧಿಕಾರಿ ನ್ಯಾಯಾಲಯ ಅಂತ ಕೂಡ ಕರೀತಾರೆ. ಅಪರಾಧ ನ್ಯಾಯಾಲಯದ ಅಡಿಯಲ್ಲಿ ಬರುವಂತಹ ನ್ಯಾಯಾಲಯಗಳು ಯಾವುವು ಅಂದರೆ, ಮೊದಲನೇದಾಗಿ ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಈ ನ್ಯಾಯಾಲಯಕ್ಕೆ ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆಯನ್ನ ವಿಧಿಸುವ ಅಧಿಕಾರ ಇರುವುದಿಲ್ಲ. ಓಕೆನಾ? ಸೊ ಕೇವಲ 7 ವರ್ಷಗಳವರೆಗೆ ಶಿಕ್ಷೆಯನ್ನ ವಿಧಿಸಬಹುದು. ಓಕೆ, 7 ವರ್ಷಗಳವರೆಗೆ ಶಿಕ್ಷೆಯನ್ನ ಈ ನ್ಯಾಯಾಲಯವು ವಿಧಿಸಬಹುದು. ಜೀವಾವಧಿ ಅಥವಾ ಮರಣದಂಡನೆ ಶಿಕ್ಷೆಯನ್ನ ವಿಧಿಸುವಂತಹ ಅವಕಾಶ ಇಲ್ಲ. ಎರಡನೆಯದಾಗಿ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಈ ನ್ಯಾಯಾಲಯವು ಮೇಲ್ದರ್ಜೆ ಅಧಿಕಾರವನ್ನ ಹೊಂದಿದೆ. 3 ವರ್ಷಗಳವರೆಗೆ ಶಿಕ್ಷೆ ವಿಧಿಸುವ ಅಥವಾ 10,000 ದಂಡ ವಿಧಿಸುವ ಅಥವಾ ಎರಡನ್ನೂ ವಿಧಿಸುವ ಅಧಿಕಾರವನ್ನ ಹೊಂದಿದೆ. 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ 10,000 ರೂಪಾಯಿಗಳ ದಂಡ ಅಥವಾ ಎರಡನ್ನೂ ವಿಧಿಸುವಂತಹ ಅಧಿಕಾರವನ್ನ ಪ್ರಥಮ ದರ್ಜೆ ನ್ಯಾಯಾಲಯವು ಹೊಂದಿರುತ್ತೆ. ಮೂರನೇದಾಗಿ ದ್ವಿತೀಯ ದರ್ಜೆ ನ್ಯಾಯಾಲಯ. ಈ ನ್ಯಾಯಾಲಯಕ್ಕೆ 1 ವರ್ಷ ಶಿಕ್ಷೆ ಅಥವಾ 5,000 ರೂಪಾಯಿಗಳಿಗಿಂತ ಹೆಚ್ಚಿಲ್ಲದ ದಂಡ ಅಥವಾ ಎರಡನ್ನು ವಿಧಿಸುವ ಅಧಿಕಾರವನ್ನ ಹೊಂದಿದೆ. ನಾಲ್ಕನೆಯದಾಗಿ ತೃತೀಯ ದರ್ಜೆ ಅಥವಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಈ ನ್ಯಾಯಾಲಯವು ಕಡಿಮೆ ಅಧಿಕಾರವನ್ನ ಹೊಂದಿದೆ. 1 ತಿಂಗಳ ಅಥವಾ 50 ರೂಪಾಯಿಗಳ ದಂಡ ಅಥವಾ ಎರಡನ್ನು ವಿಧಿಸುವ ಅಧಿಕಾರವನ್ನ ತೃತೀಯ ದರ್ಜೆ ನ್ಯಾಯಾಲಯವು ಹೊಂದಿದೆ. ಆದರೆ ದ್ವಿತೀಯ ದರ್ಜೆ ಮತ್ತು ತೃತೀಯ ದರ್ಜೆ ನ್ಯಾಯಾಲಯಗಳಿಗೆ ಮೇಲ್ಮನವಿ ಸ್ವೀಕರಿಸುವ ಅಧಿಕಾರ ಇಲ್ಲ. ಓಕೆ, ಸೊ ಈ ರೀತಿಯಾಗಿ 4 ಪ್ರಕಾರದ ಅಪರಾಧ ನ್ಯಾಯಾಲಯಗಳು ನ್ಯಾಯಾಲಯದ ಅಡಿಯಲ್ಲಿ ಬರುತ್ತೆ. ಓಕೆನಾ? ಸೊ ಮೊದಲನೇದಾಗಿ ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಈ ನ್ಯಾಯಾಲಯಕ್ಕೆ ಮರಣದಂಡನೆ, ಜೀವಾವಧಿ ಶಿಕ್ಷೆ ವಿಧಿಸುವ ಅಧಿಕಾರವಿಲ್ಲ, ಆದರೆ 7 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸುವ ಅಧಿಕಾರವಿದೆ. ಎರಡನೇದಾಗಿ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಇದಕ್ಕೆ 3 ವರ್ಷಗಳವರೆಗೆ ಅಥವಾ 10,000 ರೂಪಾಯಿ ದಂಡ ಅಥವಾ ಎರಡನ್ನು ವಿಧಿಸುವ ಅಧಿಕಾರವು ಈ ನ್ಯಾಯಾಲಯವು ಹೊಂದಿದೆ. ಮೂರನೇದಾಗಿ ದ್ವಿತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು 1 ವರ್ಷಗಳವರೆಗೆ ಜೈಲು ಶಿಕ್ಷೆ, 5,000 ರೂಪಾಯಿಗಳವರೆಗೆ ದಂಡ ವಿಧಿಸುವ ಅಧಿಕಾರವನ್ನ ಹೊಂದಿದೆ ಅಥವಾ ಎರಡನ್ನು ವಿಧಿಸಬಹುದು. ನಾಲ್ಕನೇದಾಗಿ ತೃತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಇದು ಅತ್ಯಂತ ಕಡಿಮೆ ಅಧಿಕಾರವನ್ನು ಹೊಂದಿದ್ದು ಕೇವಲ 1 ತಿಂಗಳವರೆಗೆ ಶಿಕ್ಷೆ ಅಥವಾ 50 ರೂಪಾಯಿಗಳವರೆಗೆ ದಂಡ ಅಥವಾ ಎರಡನ್ನು ವಿಧಿಸುವ ಅಧಿಕಾರವನ್ನು ಹೊಂದಿದೆ. ಈ ದ್ವಿತೀಯ ಮತ್ತು ತೃತೀಯ ದರ್ಜೆ ನ್ಯಾಯಾಲಯಗಳು ಮೇಲ್ಮನವಿ ಸ್ವೀಕರಿಸುವ ಅಧಿಕಾರವನ್ನ ಹೊಂದಿಲ್ಲ. ಓಕೆ, ಸೊ ಇವು 4 ಪ್ರಕಾರದ ಅಪರಾಧ ನ್ಯಾಯಾಲಯದ ಅಡಿಯಲ್ಲಿ ಬರುವ 4 ಪ್ರಕಾರದ ನ್ಯಾಯಾಲಯಗಳು. ಥ್ಯಾಂಕ್ ಯು.